ಇನ್ನು ಮೊನ್ನೆಯಿಂದ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇರುವಂತಹ ಸುದ್ದಿ ಅಂದ್ರೆ ಮಂಡ್ಯದ ಮದ್ದೂರಿನಲ್ಲಿ ಆಗಿರುವಂತಹ ಕಲ್ಲು ತೂರಾಟ. ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಗಣೇಶ ಮೆರವಣಿಗೆಯ ಮೇಲೇನೆ ಕಲ್ಲು ತೂರಾಟ ನಡೆದಿತ್ತು. ಈ ಪ್ರಕರಣ ವಿವಿಧ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ, ರಾಜಕೀಯ ಬಣ್ಣವನ್ನು ಕೂಡ ಪಡೆದುಕೊಳ್ತಾ ಇದೆ. ಸದ್ಯ ಮದ್ದೂರಲ್ಲಿ 500 ಹಿಂದೂಗಳ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಪ್ರತಿಭಟನೆ, ಕಲ್ಲು ತೂರಾಟ, ಟೈರ್ಗೆ ಬೆಂಕಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಟ್ಟು 500 ಜನರ ವಿರುದ್ಧ ಕೇಸ್ಗಳು ದಾಖಲಾಗಿರೋದು. ಮದ್ದೂರಿನಲ್ಲಿ ಭಾನುವಾರ ಸಂಜೆ ಗಣೇಶ ವಿಸರ್ಜನೆಗೆ ಅಂತ ಮೆರವಣಿಗೆ ಹೋಗ್ತಾ ಇತ್ತು. ಮೆರವಣಿಗೆ ನಡೆದ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನ ಮಾಡಿ ಹಿಂದೂ ಪರ ಸಂಘಟನೆಗಳು ನಡೆಸಿದ ಪ್ರತಿಭಟನೆ ವೇಳೆ ನಡೆದ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಕಲ್ಲು ತೂರಾಟ ಏನು ಮೆರವಣಿಗೆ ಸಂದರ್ಭದಲ್ಲಿ ಆಯಿತು, ತದನಂತರದಲ್ಲೂ ಕೂಡ ಹಿಂದೂಗಳು ಪ್ರತಿಭಟನೆಯನ್ನ ಮಾಡಿದ್ರು. ಯಾಕೆ ಈ ರೀತಿಯಾಗಿ ಹಿಂದೂಗಳ ಪ್ರಮುಖ ಧಾರ್ಮಿಕ ಆಚರಣೆಯ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಕಲ್ಲು ತೂರಾಟ ಆಗುತ್ತೆ ಅಂತ. ಆ ಸಂದರ್ಭದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಯಾರ್ಯಾರು ದುರ್ವರ್ತನೆ ತೋರಿದ್ರು ಅಂಥವ್ರ ವಿರುದ್ಧ ಕೂಡ ಕೇಸ್ ದಾಖಲಾಗಿದೆ. ಒಟ್ಟು 500 ಜನರ ವಿರುದ್ಧ ಕೇಸ್ಗಳು ದಾಖಲಾಗಿರೋದು. ಪ್ರತಿಭಟನೆ ಸಂದರ್ಭದಲ್ಲಿ ನಗರದ ಕೆಮ್ಮಣ್ಣು ನಾಲಾ ಬಳಿಯ ಮುಖ್ಯ ಮಸೀದಿ ಬಳಿ ಕರ್ಪೂರ ಮತ್ತು ಟೈರ್ಗೆ ಬೆಂಕಿ ಹಚ್ಚಿ ಭಗವಾ ಧ್ವಜವನ್ನು ಹಾರಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಹಿಂದೂ ಸಮುದಾಯದವರು ನಡೆಸಿರುವಂಥ ಪ್ರತಿಭಟನೆಯ ಸಂದರ್ಭದಲ್ಲಿ ಈ ವೇಳೆ ಪ್ರತಿಭಟನಾಕಾರರ ಮೇಲೆ ಒಂದು ಗುಂಪು ಕಲ್ಲು ತೂರಾಟ ನಡೆಸಿ ಮಾರಕಾಸ್ತ್ರಗಳನ್ನು ಝಳಪಿಸಿದೆ. ಅಂದರೆ ಮತ್ತಷ್ಟು ಪರಿಸ್ಥಿತಿ ಉದ್ವಿಗ್ನ ಆಗೋ ರೀತಿಯಾಗಿ ಪ್ರತಿಭಟನೆಗಳು ಅಲ್ಲಿ ನಡೆದಿವೆ. ಹೀಗಾಗಿ ಯಾರ್ಯಾರ ವಿರುದ್ಧ ಪ್ರಕರಣಗಳು ದಾಖಲಾಗ್ತಾ ಇದೆ ಅಂದರೆ, ಮೊದಲನೇದಾಗಿ ಕಲ್ಲು ತೂರಾಟಕ್ಕೆ ಪ್ರಚೋದನೆ ಕೊಟ್ಟವರು, ಮೆರವಣಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಯಾರ್ಯಾರು ಆ ರೀತಿಯಾಗಿ ನಡ್ಕೊಂಡ್ರು, ಪ್ರವೋಕ್ ಮಾಡಿದ್ರು ಅಂಥವ್ರ ವಿರುದ್ಧ. ತದನಂತರದಲ್ಲಿ ಕಲ್ಲು ತೂರಾಟ ಆದ ನಂತರ ಮತ್ತೆ ಪ್ರತಿಭಟನೆಯನ್ನ ಮಾಡಿದ್ರು ಹಿಂದೂ ಸಮುದಾಯದವರು. ಆ ಸಂದರ್ಭದಲ್ಲಿ ಆದಂಥ ಘಟನೆಗಳು, ಟೈರ್ಗೆ ಬೆಂಕಿ ಹಚ್ಚಿದಿರ್ಬೋದು, ಮಸೀದಿಯ ಎದುರುಗಡೆ ಕರ್ಪೂರ ಹಚ್ಚಿದಿರ್ಬೋದು, ಈ ರೀತಿಯಾಗಿ ಅಂದರೆ ಒಂದು ಧರ್ಮದ ಆಚರಣೆ ಮತ್ತೊಂದು ಧರ್ಮಕ್ಕೆ ನೋವನ್ನು ಉಂಟು ಮಾಡಬಾರ್ದು. ಈಗ ಗಣೇಶನ ಮೆರವಣಿಗೆ ಆಗುವಂಥ ಸಂದರ್ಭದಲ್ಲಾದರೂ ಅಷ್ಟೇ ಮತ್ತೊಂದು ಧರ್ಮದವರು ಬಂದು ಕಲ್ಲು ತೂರಾಟ ಮಾಡಿದ್ರು ಎನ್ನಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಗಬೇಕಾಗಿದೆ, ತನಿಖೆ ನಡಿಬೇಕಿದೆ. ಯಾರು ಕಲ್ಲು ತೂರಾಟ ಮಾಡಿದ್ದು, ಪ್ರವೋಕ್ ಮಾಡಿದ್ಯಾರು ಕಂಡು ಹಿಡಿಬೇಕಿದೆ. ಅದರ ಬೆನ್ನಲ್ಲೇ ಈ ಪ್ರತಿಭಟನೆಗಳು ಆಗಿರೋದ್ರಿಂದ ಅಲ್ಲಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇದೆ. ಇನ್ನು ಇವತ್ತು ಮದ್ದೂರಿಗೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಡುತ್ತೆ. ಇಲ್ಲಿನ ಸ್ಥಿತಿ ಹೇಗಿದೆ, ಏನು ಕತೆ ಅಂತ ಪರಾಮರ್ಶೆ ಮಾಡ್ತಾರಂತೆ. ನಿನ್ನೆ ಕೂಡ ಶಾಂತಿ ಸಭೆ ನಡೀತು. ಆದರೆ ಆ ಶಾಂತಿ ಸಭೆಯಲ್ಲಿ ಚಲುವರಾಯಸ್ವಾಮಿಯವರು ಮತ್ತು ಮುಸ್ಲಿಂ ಮುಖಂಡರು, ಕಾಂಗ್ರೆಸ್ನ ಮುಖಂಡರು, ಕಾರ್ಯಕರ್ತರು ಬಿಟ್ಟರೆ ಬಿಜೆಪಿಯವರು ಯಾರೂ ಕೂಡ ಭಾಗಿಯಾಗಲಿಲ್ಲ. ಅಷ್ಟೇ ಜನರಿಗೆ ಸೀಮಿತ ಆಗೋಯ್ತು. ಇವತ್ತು BY ವಿಜಯೇಂದ್ರ, ಆರ್ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿಯವರು ಅವರ ನಿಯೋಗ ಮದ್ದೂರಿಗೆ ಭೇಟಿ ಕೊಡುತ್ತೆ. ಗಣೇಶ ವಿಸರ್ಜನೆ ವೇಳೆ ನಡೆದ ಗಲಭೆ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರ ನಿಯೋಗ ಇವತ್ತು ಭೇಟಿ ಕೊಟ್ಟು ಪರಿಸ್ಥಿತಿಯ ಪರಾಮರ್ಶೆ ಮಾಡ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಆರ್ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ, ಅಶ್ವಥ್ ನಾರಾಯಣ್ ಹಾಗೂ CT ರವಿ, SR ವಿಶ್ವನಾಥ್, ಪ್ರೀತಮ್ ಗೌಡ ಇವರೆಲ್ಲರೂ ಕೂಡ ಈ ಒಂದು ನಿಯೋಗದಲ್ಲಿ ಇರ್ತಾರೆ. ಒಂದು ಗಲಾಟೆ ಆಯಿತು ಅಥವಾ ಕಲ್ಲು ತೂರಾಟ ಆಯಿತು ಅಂದರೆ ಆ ಸಂದರ್ಭದಲ್ಲಿ ರಾಜಕೀಯ ಬಣ್ಣ ಪಡ್ಕೊಳ್ಳುವಂಥದ್ದೇ ಹೆಚ್ಚಾದಂಥ ಸ್ಥಿತಿಗಳಿರುತ್ತೆ. ಇಲ್ಲೂ ಕೂಡ ಅದೇ ಆಗ್ತಾ ಇದೆ. ಬಿಜೆಪಿಯವರು ನಿನ್ನೆ ನಡೆದಂಥ ಶಾಂತಿ ಸಭೆಗೆ ಹಾಜರಾಗಲಿಲ್ಲ. ಇವತ್ತು ಬಿಜೆಪಿ ನಿಯೋಗನೇ ಮದ್ದೂರಿಗೆ ಭೇಟಿ ಕೊಡ್ತಾ ಇದೆ. ನಾವೇ ಬೇರೆ, ನೀವೇ ಬೇರೆ, ಒಂದು ಪಕ್ಷ ಒಂದು ಧರ್ಮದ ಕಡೆ, ಮತ್ತೊಂದು ಪಕ್ಷ ಮತ್ತೊಂದು ಧರ್ಮದ ಕಡೆ ಅನ್ನೋ ರೀತಿಯಾಗಿ ಓಲೈಕೆ ರಾಜಕಾರಣ ಅಥವಾ ವಿರೋಧಿಸೋದು ಇದೆಲ್ಲ ಕೂಡ ನಡೀತಾ ಇದೆ.